ನಿಮ್ಮ ದಾರಿಲಿ ನೀವು ಹೋಗ್ತಿರ್ಬೇಕಾದ್ರೆ ಅಚಾನಕ್ ಆಗಿ ನಿಮ್ಗೊಂದು ಹಾವು ಕಚ್ಚಿಬಿಟ್ರೆ ಆ ಹಾವಿಂದ ದೂರ ಹೋಗಿ ನಿಮ್ಮ ಜೀವನ ಉಳಿಸ್ಕೊಂತೀರೋ ಅಥವಾ ಹಾವನ್ನ ಎತ್ಕೊಬಂದು ನಿಮ್ಮ ಮುಂದೆ ಕೂರಿಸ್ಕೊಂಡು ನಾನು ಬಹಳ ದೊಡ್ಡ ವ್ಯಕ್ತಿ, ನಾನು ಬಹಳ ಒಳ್ಳೆ ವ್ಯಕ್ತಿ, ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದೀನಿ, ನನಗೆ ಯಾಕೆ ನೀನು ಹಾನಿ ಮಾಡಿಬಿಟ್ಟೆ ಅಂತ ಅದ್ರ ಜೊತೆ ಮಾತಾಡ್ತಾ ಕೂತ್ಕೊಂತೀರಾ? ಇಲ್ಲ ಅಲ್ವಾ? ಆ ಹಾವಿನ ಚರಿತ್ರೆ, ಆ ಹಾವಿನ ಸ್ವಭಾವನೇ ಕಚ್ಚೋದು. ಅದೇ ರೀತಿ ಕೆಲವರು ನಮ್ಮ ಜೀವನದಲ್ಲಿ ಸರ್ಪಗಳಿದ್ದ ಹಾಗೆ ಅವರು ನಮ್ಮನ್ನ ಕಚ್ಚಿದಾಗೆಲ್ಲ ನಾವು ಅವ್ರನ್ನ ಕರ್ಕೊಬಂದು ಮುಂದೆ ಕೂರಿಸ್ಕೊಂಡು ಮಾತಾಡ್ಸೋಕೆ ಪ್ರಯತ್ನ ಪಡೋದು, ಅರ್ಥ ಮಾಡಿಸೋಕೆ ಪ್ರಯತ್ನ ಪಡೋದು, ಅವ್ರನ್ನ ಬದಲಾಯಿಸೋಕೆ ಪ್ರಯತ್ನ ಪಡೋದು, ಪದೇ ಪದೇ ಅವ್ರಿಗೆ ಚಾನ್ಸ್ ಕೊಡೋದು, ಇವೆಲ್ಲವೂ ಕೂಡ ನಾವು ಮಾಡುವಂಥ ದೊಡ್ಡ ತಪ್ಪುಗಳು. ಇಂಗ್ಲಿಷ್ನಲ್ಲಿ ಒಂದು ವಾಕ್ಯ ಇದೆ, ನೇಚರ್ ಅಂಡ್ ಸಿಗ್ನೇಚರ್ ನೆವರ್ ಚೇಂಜ್. ಅಂದರೆ ಹುಟ್ಟು ಗುಣ ಸುಟ್ಟರು ಕೂಡ ಹೋಗಲ್ಲ, ಕೆಲವರು ಬದಲಾಗೋದಿಲ್ಲ, ಅವ್ರು ಇರೋದೇ ಹೀಗೆ ಅಂತ ನಾವು ಅರ್ಥ ಮಾಡಿಕೊಂಡು ಅವರಿಂದ ನಮಗೆ ದೂರ ಇದ್ದು ನಮ್ಮ ಜೀವನವನ್ನು ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಕೆಲವೊಂದ್ಸಲಿ ಸಮುದ್ರಕ್ಕೆ ನಾವು ಎಷ್ಟೇ ಸಕ್ಕರೆ ಹಾಕಿದ್ರು ಕೂಡ ಅದು ಸಿಹಿ ಆಗಲ್ಲ, ಕೆಲವರಿಗೆ ನಾವು ಎಷ್ಟೇ ಪ್ರೀತಿ ಕೊಟ್ಟರು ಕೂಡ ಅವ್ರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅವರು ಕೂಡ ಬದಲಾಗೋದಿಲ್ಲ. ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗೋದನ್ನು ಕಲಿಬೇಕು.